ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಓ ಹೇಳಿದ್ರಲ್ಲ ಯಾವ್ದೋ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಅವಳ ದುಡಿಮೆಯಿಂದಾನೇನಾ ಈ ಮನೆ ಎಲ್ಲ ನಡೀತಾ ಇರೋದು? ಇಲ್ಲ, ಕಾಶಿ ಅಣ್ಣ ಕೇಟ್ರಿಂಗ್ ಬಿಸ್ನೆಸ್ ಮಾಡ್ತಿದ್ದಾನೆ. ಇನ್ ಸ್ವಲ್ಪ ದಿನದಲ್ಲೇ ನಾನು ಪೊಲೀಸ್ ಕೆಲ್ಸಕ್ಕೆ ಜಾಯ್ನ್ ಆಗ್ತಿದ್ದೀನಿ. ನೀನು ಪೊಲೀಸ್ ಆಗಲ್ಲ ಕಣೋ, ಪೋರ್ಕಿ ಆಗ್ತೀಯ. ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಸರಿ. ಏನಮ್ಮ ಜಾನಕಿ, ನಾವೆಲ್ಲ ಯಾಕೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಇಂದಿರಾನೇ ಫೋನ್ ಮಾಡಿ ಅಣ್ಣ ಜಾನಕಿ ಅತ್ತಿಗೆ ಮನೆಗೆ ಹೋಗ್ಬರೋಣ ಅಂತ ಕರೆದ್ಲು. ಏನ್ ವಿಷಯ ಅಂತ ಕೇಳಿದೆ. ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ಲು. ಏನಮ್ಮ ಇಂದಿರಾ, ಏನ್ ವಿಷಯ? ಅತ್ತಿಗೆ, ನಿನ್ನ ಮಗಳು ರಾಧಿಕಂಗೆ ಅಷ್ಟು ಧಿಮಾಕಿದ್ರು ನೀನಿನ್ನೂ ಕರುಣಾಮಯಿ ಥರಾನೇ ಇದೀಯಾ. ನಿಶ್ಚಿತಾರ್ಥದಲ್ಲಿ ಅಷ್ಟೆಲ್ಲ ಸಮಸ್ಯೆ ಬಂದ್ರೂ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದೀಯಾ. ಅದಕ್ಕೆ ನಿನ್ ಮೇಲೆ ನನಗೆ ಗೌರವ ಇನ್ನೂ ಜಾಸ್ತಿ ಆಯ್ತು. ಹೌದೌದೌದು, ಈ ಅಳಮುಂಜಿ ಮುಖಕ್ಕೆ ಗೌರವ ಬೇರೆ ಕೇಡು. ಅತ್ತಿಗೆ, ತುಂಬಾ ವರ್ಷಗಳ ನಂತರ ನಮ್ಮನ್ನ ನೋಡಿದ್ಮೇಲೂ ನಮಗೆ ಗೌರವ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು, ನಮ್ಮ ಸಂಬಂಧ ಬೇಕು ಅಂತ ಬಂದ್ರಿ. ನಿಮ್ ಮಗಳ ಮದ್ವೆಗೋಸ್ಕರ ನಮ್ಮನೆ ಬಾಗಿಲ್ವರೆಗೂ ಬಂದು ನೀವು ನನಗ್ ಕೊಟ್ಟ ಮರ್ಯಾದೆಗೆ ನಾನು ವಾಪಸ್ ಮರ್ಯಾದೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ, ಏನಪ್ಪ ಇದು? ಹಣ ಆಸ್ತಿ ಒಡವೆ ಏನಾದ್ರೂ ಕೊಟ್ಬಿಡ್ತಾಳ? ನನ್ ಮಗ ಆರ್ಯನ್ಗೆ ಹೆಣ್ಣು ನೋಡಿದೀವಿ. ಇನ್ನೇನೆಲ್ಲ ಫೈನಲ್ ಆಗ್ತಾ ಇದೆ. ಸದ್ಯದಲ್ಲೇ ನಿಶ್ಚಿತಾರ್ಥನೂ ಇರುತ್ತೆ. ನೀವು ನಿಮ್ ಕುಟುಂಬದ ಸಮೇತ ಬರ್ಬೇಕು, ಮುಂದೆ ನಿಂತು ಎಲ್ಲಾನು ನಡೆಸ್ಕೊಡ್ಬೇಕು. ನನಗೂ ಬಂಧು ಬಳಗ ಎಲ್ಲ ಇದಾರೆ ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬೇಕಲ್ವಾ? ಖಂಡಿತ ಬರ್ತೀವಮ್ಮ. ಇದನ್ ನೀವು ಹೇಳ್ಬೇಕಾ?